ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂತಹ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ವಾಧ್ಯಾಯಕ್ಕೆ ನಾವು ಸೀತಾಯಣದ ಸ್ವಾಧ್ಯಾಯದಲ್ಲಿ ಇದ್ದೇವೆ. 12ನೆಯ ಅಧ್ಯಾಯಕ್ಕೆ ಪ್ರವೇಶ ಮಾಡಿದ್ದೇವೆ. ಸೋಮ ಸೀತಾಳ ಸಖಿ ಅವಳ ಬಾಯಿಂದ ಕಥೆಗಳನ್ನು ನಾವು ಕೇಳ್ತಾ ಇದ್ದೀವಿ. ಕತೆ ಹಾಗೆ ಮುಂದುವರೆದಿದೆ. ಇಲ್ಲಿ ಲಂಕೆಯಲ್ಲಿ ಸೀತೆಯ ಪಯಣದೊಂದಿಗೆ ಸೋಮಾಳ ಸಂಬಂಧ ಅಂತೇಳಿ ಈ ಅಧ್ಯಾಯದ ಒಂದು ಹೆಸರಿದೆ. ಈಗ ನಾವು ಯಾವ ಒಂದು ಹಂತಕ್ಕೆ ಬಂದಿದ್ದೇವೆ ಅಂತಂದ್ರೆ, ಸೀತೆ ಮತ್ತು ರಾಮರು ಈ ಪಂಚವಟಿಯ ಕುಟೀರದಲ್ಲಿ ಇದ್ದಾರೆ. ಅಲ್ಲಿ ಎಲ್ಲ ಕಡೆಗೂ ಅಪಶಕುನಗಳು ಅವ್ರಿಗೆ ಕಾಣ್ತಾ ಇವೆ. ಪ್ರಕೃತಿಯ ವಿಕೋಪಗಳು ಕಾಣ್ತಾ ಇದ್ದಾವೆ. ಈಗಾಗಲೇ ಗೋದಾವರಿ ತಾಯಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾಳೆ. ಅಪಾಯ ಸಮೀಪದಲ್ಲಿಯೇ ಇದೆ ತಾಯಿ, ಎಚ್ಚರಿಕೆ ಅಂತ ಹೇಳಿ ಸೀತಾಮಾತೆಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಾಳೆ. ಆ ಗೋದಾವರಿಯ ತಟದಲ್ಲಿ ಬಂದಿರತಕ್ಕಂತಹ ಸುಗಂಧ ಅದನ್ನ ನೋಡಿದಾಗ ಇದು ಅಪಾಯದ ಸಂಕೇತ, ಆ ಮಾಯ ಹೆಣ್ಣು ಪ್ರವೇಶ ಮಾಡ್ತಕ್ಕಂಥ ಒಂದು ಸಂಕೇತ ಅಂತ ಹೇಳಿ ಈಗಾಗಲೇ ಚಂದ್ರಿಕೆಯ ವೃತ್ತಾಂತ ಇವೆಲ್ಲವುಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಇದೇ ಒಂದು ಆತಂಕದಲ್ಲಿ, ಏನೋ ಒಂದು ರೀತಿಯ ಅಸಮಾಧಾನದಲ್ಲಿ, ಏನೋ ಒಂದು ರೀತಿಯ ದುಃಖದಲ್ಲಿ ಸೀತಾಮಾತೆ ಇರ್ತಾ ಇದ್ದಾಳೆ. ಆಗ ಒಂದು ದಿನ ಸಂಜೆ ಸೀತಾಮಾತೆ ರಾತ್ರಿಯ ಅಡುಗೆಯನ್ನ ಸಿದ್ಧ ಮಾಡ್ತಾ ಇರ್ತಾಳೆ. ಹೀಗೆ ರಾಮ ಲಕ್ಷ್ಮಣರು ಕೂಡ ಮನೆಯಲ್ಲಿನೇ ಇರ್ತಾ ಇದ್ದಾರೆ. ಏನೋ ಒಂದು ಸುವಾಸನೆ ಬರ್ತಾ ಇದೆ, ಅದ್ಭುತವಾಗಿರ್ತಕ್ಕಂಥ, ಅಗೋಚರವಾಗಿರ್ತಕ್ಕಂಥ ಒಂದು ಸುಗಂಧ, ಯಾವುದೋ ಒಂದು ಹೂವಿನ ಪರಿಮಳ ಅಂತ ಹೇಳಿ ಅನಿಸ್ತಾ ಇದೆ. ಅದು ನಿಜವಾಗಿ ಹೂವಿನ ಪರಿಮಳ ಅಂತ ಹೇಳಿ ಎಲ್ಲರಿಗೂ ಅನಿಸುತ್ತೆ, ಆದ್ರೆ ಅದು ಏನು ಅನ್ನೋದು ಸೀತಾಮಾತೆಗೆ ಗೊತ್ತಿರುತ್ತೆ. ಅದು ಅಪಾಯದ ಸಂಕೇತ ಅಂತ ಹೇಳಿ ಗೊತ್ತಿರುತ್ತೆ. ಆ ಸಂಕೇತ, ಅಪಾಯ ತನ್ನ ಕುಟೀರದ ಸುತ್ತಮುತ್ತಲೇ ಇದೆ ಅಂತಕ್ಕಂಥ ಲಕ್ಷಣಗಳು ಸೀತೆಗೆ ಗೊತ್ತಾಗತ್ತೆ. ಆಗ ಇದೇನು ಅದ್ಭುತ ಸುವಾಸನೆ, ಹೊಸ ಪುಷ್ಪದ ಸುವಾಸನೆ ಕಂಡು ಬರ್ತಾ ಇದೆಯಲ್ಲ ಅಂತ ಹೇಳಿ ರಾಮ ಲಕ್ಷ್ಮಣರು ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿನೇ ಒಂದು ಹೆಣ್ಣಿನ ಸುಮಧುರವಾಗಿರ್ತಕ್ಕಂಥ ಧ್ವನಿ ಕೇಳ್ತದ. ಆಗ ಯಾರು ಬಂದವರು ಅಂತ ಹೇಳಿ ನೋಡಿದಾಗ ಒಂದು ಸುಂದರವಾದ ಹೆಣ್ಣು ಮಗಳು, ಯಾವುದೋ ಲೋಕದಿಂದ ಬಂದಿರತಕ್ಕಂಥ ಮಾಯಾಲೋಕದ ಒಂದು ಅಪ್ಸರೆಯ ಹಾಗೆ ಅವಳ ಸೌಂದರ್ಯ ಇರುತ್ತೆ. ಅವಳನ್ನ ನೋಡಿದಾಗ ಹಾಗೆ ಅವಳನ್ನ ಕರೆದು ಲಕ್ಷ್ಮಣ ಮಾತಾಡಿಸ್ತಾನೆ. ಯಾರು, ಏನು, ಬಂದ ಸಮಾಚಾರ ಏನು ಅಂತ ಹೇಳಿ ಎಲ್ಲ ವೃತ್ತಾಂತವನ್ನ ಕೇಳ್ತಾನೆ. ಆಗ ಅವಳು ತನ್ನನ್ನು ತಾನು ಪರಿಚಯ ಮಾಡ್ಕೊಳ್ತಾಳೆ. ಹೀಗೆ ನಾನು ಮಾಯೆ ಅಂತ ನನ್ನ ಹೆಸರು, ನಾನು ಒಬ್ಬ ಮಹಾನ್ ಋಷಿಯ ಮಗಳು. ನಾನು ಮತ್ತು ನನ್ನ ತಂದೆ ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂತಹ ಕುಟೀರ್ಗಳಿಗೆ ಆಗಾಗ ಭೇಟಿ ಆಗ್ತಾ ಇರ್ತೀವಿ. ಆಗ ಭೇಟಿ ಆಗುವಾಗ ಇಲ್ಲಿ ಹೊಸ ತರುಣ ಯುವಕರು, ತರುಣರಾಗಿರ್ತಕ್ಕಂಥ ಇಬ್ಬರು ಆಶ್ರಮದಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ವಿಷಯ ನನಗೆ ಗೊತ್ತಾಯ್ತು. ಹೀಗಾಗಿ ತಮಗಾಗಿ ನನ್ನ ಕೈಯಾರೆ ನಾನು ಅಡುಗೆಯನ್ನ ಸಿದ್ಧಪಡಿಸಿಕೊಂಡು ಬಂದಿದ್ದೇನೆ, ಇದನ್ನ ಸ್ವೀಕರಿಸಿ ಅಂತ ಹೇಳಿ ಕೊಟ್ಟ. ಈಗ ಈ ವೃತ್ತಾಂತವನ್ನೆಲ್ಲ ದೂರದಿಂದ ನೋಡಿ ಸೀತೆ ನೋಡ್ತಾ ಇರ್ತಾಳೆ. ಅವಳು ಹೇಳಿದ ಮಾತುಗಳನ್ನು ಅವಳು ಕೇಳ್ತಾಳೆ. ಆಗ ಅವಳಿಗೆ ಗೊತ್ತಾಗತ್ತೆ, ಇವಳೇ ಆ ಮಾಯೆ, ಅವಳೇ ಅಪಾಯ ಅಂತ ಹೇಳಿ ಗೊತ್ತಾಗ್ತದ. ಎಲ್ಲ ಕಡೆಗೂ ಅಲ್ಲೋಲ ಕಲ್ಲೋಲವನ್ನ ಎಬ್ಬಿಸಿರ್ತಕ್ಕಂಥ ಮಹಿಳೆ ಇವಳೇ. ಅವಳು ತಾನು ತಂದಿರ್ತಕ್ಕಂಥ ಒಂದು ಮಡಿಕೆಯನ್ನ ಲಕ್ಷ್ಮಣನಿಗೆ
ಕೊಡ್ತಾಳೆ. ಲಕ್ಷ್ಮಣ ಇನ್ನೇನು ಅದನ್ನ ಕೈಯಲ್ಲಿ ತಗೋಬೇಕು ಅನ್ನೋದ್ರೊಳಗೆ ಸೀತೆ ಹೋಗಿ ಆ ಮಡಿಕೆಯನ್ನ ತೆಗೆದುಕೊಳ್ತಾಳೆ. ಆಗ ಸೀತೆಯನ್ನ ನೋಡಿದಾಗ ಆ ಮಾಯೆ ಏನಂತ, ಅರೆ ನನಗೆ ಗೊತ್ತೇ ಇಲ್ಲ ನಿಮ್ಮಲ್ಲಿ ಒಬ್ಬ ಸೇವಕಿ ಇದ್ದಾಳೆಯೇ ಅಥವಾ ಒಬ್ಬ ಕೆಲಸದವಳು ಇದ್ದಾಳೆಯೇ, ನನಗೆ ಗೊತ್ತೇ ಇರ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ಶ್ರೀರಾಮಚಂದ್ರ ಸೀತೆಯ ಪಕ್ಕದಲ್ಲಿ ಬಂದು ನಿಂತು, ಇವಳು ನನ್ನ ಧರ್ಮ ಪತ್ನಿ ಸೀತಾ ಅಂತ ಹೇಳಿ ಪರಿಚಯ ಮಾಡಿಸ್ತಾನೆ. ಇವಳು ಒಪ್ಪಿದರೆ ಮಾತ್ರ, ಇವಳು ಒಪ್ಪಿಗೆ ಕೊಟ್ರೆ ಮಾತ್ರ ನೀನಿಂದು ನಮ್ಮ ಜೊತೆಗೆ ಬಂದು ಊಟ ಮಾಡಬಹುದು. ಇವಳ ಅಭ್ಯಂತರವೇನು ಇಲ್ಲ ಅಂತಂದ್ರೆ ಮಾತ್ರ ನೀನಿಂದು ನಮ್ಮ ಮನೆಯಲ್ಲಿ ಬಂದು ನಮ್ಮ ಜೊತೆ ಕುಳಿತು ಊಟವನ್ನ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ. ಸಾಮಾನ್ಯವಾಗಿ ಈ ರಾಮಾಯಣದ ಕಥೆಯನ್ನ ಕೇಳಿದಾಗ ಸೀತೆ ರಾಮನಿಗೆ ಅನುರೂಪಳಾಗಿ ರಾಮ ಹೇಳಿದ ಹಾಗೆ ಕೇಳ್ತಾಳೆ, ಅವನ ಮಾತುಗಳನ್ನ ಸಿರಸಾವಹಿಸಿ ಪಾಲಿಸ್ತಾಳೆ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ವೃತ್ತಾಂತ. ಆದ್ರೆ ಇಲ್ಲಿ ಶ್ರೀರಾಮಚಂದ್ರ ಸೀತೆಗೆ ಅನುರೂಪನಾಗಿ ಅವಳಿಗೆ ಅನುಗುಣವಾಗಿ ಅವನು ವರ್ತಿಸ್ತಾ ಇರೋದನ್ನ, ಎಲ್ಲ ಕೆಲಸಗಳನ್ನ ಅವಳ ಮನಸ್ಸಿಗೆ ತಕ್ಕ ಹಾಗೇನೆ ಅವನು ಕೆಲಸಗಳನ್ನ ಮಾಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಸೀತೆಯ ಅನುಮತಿ ಇದ್ದರೆ ಮಾತ್ರ, ಅವಳು ಒಪ್ಪಿದರೆ ಮಾತ್ರ ನೀನು ನಮ್ಮ ಜೊತೆಗೆ ಕುಳಿತು ಊಟ ಮಾಡಬಹುದು ಅಂತ ಹೇಳಿ ಆ ಒಂದು ಮಾಯಾವಿ ಹೆಣ್ಣಿಗೆ ಏನ್ ಹೇಳ್ತಾರಲ್ಲ ಆ ಮಾತು ಇಲ್ಲಿ ನಮ್ಗೆ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿ. ಹೀಗೆ ಆ ಮಾತನ್ನ ಕೇಳಿದಾಗ ಸೀತೆಯು ಕೂಡ ಕಣ್ಣು ಸನ್ನೆಯಲ್ಲಿನೇ ಅವಳು ಊಟ ಮಾಡಬಹುದು ಅಂತಕ್ಕಂಥ ಒಂದು ಒಪ್ಪಿಗೆಯನ್ನು ಸೂಚಿಸ್ತಾಳೆ. ಆಗ ಅವಳು ಕೂಡ ಅಲ್ಲಿನೇ ಉಳಿತಾಳೆ. ನಂತರ ಸೀತೆ ಆ ಮಾಯೆ ತಂದು ಕೊಟ್ಟಿರ್ತಕ್ಕಂಥ ಅಡುಗೆಯ ಪಾತ್ರೆಯನ್ನ, ಒಂದು ಮಡಿಕೆ ಇರುತ್ತೆ, ಅದನ್ನ ತೆಗೆದುಕೊಂಡು ಹೋಗ್ತಾಳೆ. ಏನ್ ಮಾಡ್ಬೇಕು ಒಂದು ನಿಮಿಷ ಗೊತ್ತಾಗೋದಿಲ್ಲ, ಇದ್ರಲ್ಲಿ ಏನೋ ಮೋಸ ಅಂತೂ ಇದೆ ಅಂತಕ್ಕಂಥದ್ದು ಅವಳಿಗೆ ಗೊತ್ತಾಗುತ್ತೆ. ಹೀಗಾಗಿ ಹೇಗೂ ಅಡಿಗೆ ಸಿದ್ಧ ಆಗಿದೆ ಅಂತ ಹೇಳಿ ಆ ಎಲ್ಲ ಆಹಾರ ಪದಾರ್ಥಗಳನ್ನ ಹಿತ್ತಲಿಗೆ ಹೋಗಿ ಒಂದು ಗಿಡದ ಕೆಳಗಡೆ ಅದನ್ನೆಲ್ಲ ಸುರಿದು ಬಿಡ್ತಾಳೆ. ಸುರಿದು ಆ ಪಾತ್ರೆಯನ್ನ ಮತ್ತೆ ಚೆನ್ನಾಗಿ ತೊಳೆದು ಅದರಲ್ಲಿ ತಾನು ಮಾಡಿರ್ತಕ್ಕಂಥ ಅಡುಗೆಯನ್ನ ತುಂಬಿಸಿ ಅವರಿಗೆ ಊಟಕ್ಕೆ ಕರೀತಾಳೆ. ಅವರಿಬ್ರು ಊಟಕ್ಕೆ, ರಾಮ ಲಕ್ಷ್ಮಣರಿಬ್ಬರು ಊಟಕ್ಕೆ ಸಿದ್ಧರಾಗ್ತಾರೆ. ರಾತ್ರಿ ಆಗಿರುತ್ತೆ, ಕತ್ತಲು ಕವಿದಿರುತ್ತೆ, ಈಗಿನಂತೆ ಬೆಳಕಾಗಿರೋದಿಲ್ಲ. ದೀಪದ ಸಣ್ಣ ಬೆಳಕಿನಲ್ಲಿ ಅವಳು ಆಹಾರ ಏನು ಚೇಂಜ್ ಮಾಡಿದ್ದು, ಬದಲಾಯಿಸಿದ್ದು ಇವಳಿಗೆ ಗೊತ್ತಾಗೋದಿಲ್ಲ. ಆದ್ರೂ ಕೂಡ ಅವಳು ಅವ್ರು ಊಟ ಮಾಡೋ ತನಕ ವೇಟ್ ಮಾಡ್ತಾ ಇರ್ತಾಳೆ, ಅವರನ್ನೇ ಗಮನಿಸ್ತಾ ಇರ್ತಾಳೆ, ಏನಾದ್ರೂ ಬದಲಾವಣೆ ಆಗುತ್ತೋ ಹೇಗೋ ಅಂತ ಹೇಳಿ. ಅವರಿಬ್ರು ತುಂಬಾ ಚೆನ್ನಾಗಿ, ಆಹಾರ ತುಂಬಾ ಚೆನ್ನಾಗಿದೆ, ಒಳ್ಳೆಯ ಭೋಜನವನ್ನ ಮಾಡಿಸಿದ್ರಿ, ಇಂಥ ಒಳ್ಳೆಯ ಭೋಜನವನ್ನ ತಂದು ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂತ ಹೇಳಿ ಮಾಯಿಗೆ ಧನ್ಯವಾದಗಳನ್ನು ಕೂಡ ಅವರು ಅರ್ಪಿಸ್ತಾರೆ. ಆದ್ರೆ ಅವಳಿಗೆ ಒಳಗೊಳಗೆ ಸ್ವಲ್ಪ ಕಸಿವಿಸಿ ಆಗ್ತಾ ಇದೆ. ಯಾಕಂದ್ರೆ ತಾನು ತಂದಿರ್ತಕ್ಕಂಥ ಆಹಾರದ ಪರಿಣಾಮ ಇವರ ಮೇಲೆ ಏನೂ ಆಗ್ಲೇ ಇಲ್ಲ, ಏನೋ ಮೋಸ ಆಗಿದೆ, ಇಲ್ಲೇನೋ ಬದಲಾವಣೆ ಆಗಿದೆ ಅಂತ ಹೇಳಿ ಅವಳಿಗೆ ಒಳಗೊಳಗೆ ಅನಿಸ್ತಾ ಇರುತ್ತೆ. ಆಗ ಅವಳು ಸೀತೆಯ ಕಡೆಗೆ ಕೆಂಗಣ್ಣಿನಿಂದ ನೋಡ್ತಾಳೆ, ಸಿಟ್ಟಿಗೇರಿ ನೋಡ್ತಾಳೆ. ನೀನು ಆಹಾರವನ್ನ, ಊಟವನ್ನ ಬದಲಾಯಿಸಿದ್ದೀಯಲ್ಲವೇ ಅಂತ ಹೇಳಿ ಕೇಳ್ತಾಳೆ. ಆಗ ನಾನು ಅತಿಥಿ, ಒಬ್ಬ ಅತಿಥಿಗೆ ಇಂಥ ಮರ್ಯಾದೆಯನ್ನ ನೀವು ಕೊಡ್ತಾ ಇದ್ದೀರಾ, ನಾನು ತಂದಿರ್ತಕ್ಕಂಥ ಆಹಾರವನ್ನ ಬದಲಾಯಿಸುವಷ್ಟು ಧೈರ್ಯ ನಿನಗೆ ಬಂತೆ ಅಂತ ಹೇಳಿ ಸೀತೆಯ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬರ್ತಾನೆ. ಆಗ ಸೀತೆ ದಿಟ್ಟತನದಿಂದ ಅವಳಿಗೆ ಕೇಳ್ತಾಳೆ, ನೀನು ಯಾರು, ಇಲ್ಲಿ ಏಕೆ ಬಂದಿರುವಿ, ನಮ್ಮಿಂದ ನಿನಗೇನಾಗ್ಬೇಕಾಗಿದೆ, ಯಾರು, ನಿನ್ನ ನಿಜ ರೂಪವನ್ನು ತೋರಿಸು, ಯಾಕೆ ಬಂದಿದ್ದೀಯಾ ಇಲ್ಲಿ, ನಮ್ಮಿಂದ ನಿನಗೇನಾಗ್ಬೇಕಾಗಿದೆ, ನಿನ್ನ ನಿಜ ರೂಪವನ್ನು ತೋರಿಸು ಅಂತಂದಾಗ ಸೀತೆಗೆ ಅವಳ ನಿಜ ರೂಪ ಗೊತ್ತಾಗತ್ತೆ. ಆಗ ಅವಳು ಉದ್ಗಾರ ತೆಗಿತಾ, ಓ ಶೂರ್ಪನಖ. ಶೂರ್ಪನಖ ಅಂತಂದ್ರೆ ರಾವಣನ ತಂಗಿ ಅಂತ ಹೇಳಿ ಗೊತ್ತಾಗತ್ತೆ. ಆದ್ರೆ ಅವಳನ್ನ ಮೊದಲೆಂದೂ ಅವಳು ನೋಡಿರೋದಿಲ್ಲ, ಶೂರ್ಪನಖನ ನೋಡಿರೋದಿಲ್ಲ. ರಾವಣನನ್ನ ಒಂದು ಬಾರಿ ಚಿಕ್ಕಳು ಇರುವಾಗ ನೋಡಿರ್ತಾಳೆ, ಆದ್ರೆ ಶೂರ್ಪನಖನ ನೋಡಿರೋದಿಲ್ಲ. ಆದ್ರೆ ಅವಳ ರೂಪವನ್ನು ನೋಡಿದ ತಕ್ಷಣನೇ ಅವಳಿಗೆ ಒಳ ಮನಸ್ಸು ಹೇಳುತ್ತೆ, ಇವಳು ರಾವಣನ ತಂಗಿ ಶೂರ್ಪನಖ ಅಂತ ಹೇಳಿ. ಆಗ ತನ್ನ ವೃತ್ತಾಂತ ಎಲ್ಲ ಗೊತ್ತಾಯಿತು ಅಂತ ಹೇಳಿ ಅವಳು ಸಿಟ್ಟಿಗೇರಿ ಸೀತೆಯ ಒಂದು ಕುತ್ತಿಗೆಯನ್ನ ಹೆಚ್ಚಿಕ್ಲಿಕ್ಕೆ ಅವಳು ಪ್ರಯತ್ನ ಮಾಡ್ತಾಳೆ. ಆಗ ಶ್ರೀರಾಮಚಂದ್ರ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದ್ರೂ ಸಾಧ್ಯ ಆಗೋದಿಲ್ಲ. ಆಗ ಲಕ್ಷ್ಮಣನಿಗೆ ತುಂಬಾ ಸಿಟ್ಟು ಬರುತ್ತೆ. ಅವನು ದೂರದಿಂದ ಒಂದು ಚೂಪಾದ ಒಂದು ಚಾಕು ತಗೊಂಡು ಅವಳ ಮೇಲೆ ಎಸೆದು ಬಿಡ್ತಾನೆ. ಆಗ ಅದು ಅವಳ ಮೂಗನ್ನ ಕಟ್ ಮಾಡಿ, ಮೂಗನ್ನ ಛೇದಿಸ್ಕೊಂಡು ಹೋಗ್ಬಿಡುತ್ತೆ. ಮೂಗಿನ ತುದಿ ಕೆಳಗ್ ಬೀಳುತ್ತೆ, ಮುಖವೆಲ್ಲವೂ ರಕ್ತಸಿಕ್ತವಾಗುತ್ತೆ. ಆಗ ಶೂರ್ಪನಖ ತುಂಬಾ ದುಃಖದಿಂದ, ತುಂಬಾ ಸಿಟ್ಟಿನಿಂದ ಕುಪಿತಳಾಗಿ, ನಿನ್ನನ್ನು ನಾನು ಬಿಡುವುದಿಲ್ಲ, ನೀನು ತುಂಬಾ ಅನುಭವಿಸ್ಬೇಕಾಗತ್ತೆ, ಇದಕ್ಕಾಗಿ ನೀನು ಬೆಲೆಯನ್ನ ತೆತ್ತಬೇಕಾಗತ್ತೆ ಅಂತ ಹೇಳಿ ಚೀರಾಡ್ತಾ ಹೊರಗಡೆ ಹೋಗ್ಬಿಡ್ತಾಳೆ.
ಆದ್ರೆ ಈ ವೃತ್ತಾಂತದಿಂದ ಈ ಮೂರೂ ಜನರ ಮನಸ್ಸು ಬಹಳಷ್ಟು ಕಲುಕಿ ಬಿಡುತ್ತೆ. ಬಹಳಷ್ಟು ಏನಾಯ್ತು ಇದು ನಮ್ಮ ಕೈಯಿಂದ ಆಗಬಾರದ ಕೆಲಸ. ಅವರಿಬ್ರು ರಾಮ ಲಕ್ಷ್ಮಣರು ಶೂರರು, ಎಂತ ಮಹಾರಾಜರು, ಮಹಾರಾಜನ ಮಕ್ಕಳು. ಅವರು ಒಬ್ಬ ಯಕಶ್ಚಿತ್ ಒಬ್ಬ ರಾಕ್ಷಸಿ ಹೆಣ್ಣಿನ ಅವಳ ಮೇಲೆ ಕೈ ಮಾಡಿರೋದು, ಅವಳ ಮುಖವನ್ನ ವಿಕಾರ ಮಾಡಿರೋದು, ಇದು ಬಹುದೊಡ್ಡ ತಪ್ಪು ಅಂತ ಅವ್ರಿಗೆ ಅನಿಸ್ತು. ಇದು ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಒಂದು ಹೆಣ್ಣನ್ನ ವಿಕಾರಗೊಳಿಸಿರೋದು, ಅವಳ ಮೇಲೆ ಆಕ್ರಮಿಸಿರುವುದು ಧರ್ಮಕ್ಕೆ ವಿರುದ್ಧವಾದುದು. ಅದರ ಪರಿಣಾಮವನ್ನ ನಾವು ಅನುಭವಿಸಲೇಬೇಕು ಅಂತ ಹೇಳಿ ಅವರೆಲ್ಲರೂ ಪಶ್ಚಾತ್ತಾಪದಲ್ಲಿ ಬೆಂದು ಹೋಗ್ತಾ ಇರ್ತಾರೆ. ಕೊನೆಗೆ ಶ್ರೀರಾಮಚಂದ್ರನೇ ಸಮಾಧಾನ ಹೇಳ್ತಾನೆ, ಏನು ನಡೆಯಬೇಕೋ ಅದು ನಡೆಯಲೇಬೇಕು. ಒಂದು ಶಸ್ತ್ರವಿಲ್ಲದ ಮಹಿಳೆಯ ಮೇಲೆ ನಾವು ಎಸಗಿದ ಕೃತ್ಯಕ್ಕೆ ನಾವು ಪರಿಣಾಮವನ್ನ ಎದುರಿಸಲೇಬೇಕು. ಶಸ್ತ್ರಸಿದ್ಧವಾಗಿರ್ತಕ್ಕಂಥ ಮಹಿಳೆಯರ ಮೇಲೆ ಆಕ್ರಮಣ ಮಾಡೋದು ಬೇರೆ, ಇವಳು ನಿಶಸ್ತ್ರಳಾಗಿರ್ತಿದ್ಲು, ಇವಳ ಮೇಲೆ ಆಕ್ರಮಣ ಮಾಡಿರೋದು ನಮ್ಗಿನ್ನೂ ದೊಡ್ಡ ತಪ್ಪಾಯ್ತು ಅಂತ ಹೇಳಿ ಶ್ರೀರಾಮಚಂದ್ರ ಹೇಳ್ತಾನೆ. ಆದ್ರೆ ಸೀತೆ ಆ ಮಾತನ್ನ ಒಪ್ಪೋದಿಲ್ಲ. ಅವಳು ಶಸ್ತ್ರವಿಲ್ಲದವಳಲ್ಲ, ಅವಳು ಮಾಯಾ ವಿದ್ಯೆ ಅವಳ ಬಹುದೊಡ್ಡ ಅಸ್ತ್ರ. ಹೀಗಾಗಿ ಅವಳು ಶಸ್ತ್ರವಿದ್ದವಳು, ನಿಶಸ್ತ್ರಳು ಅಂತ ಹೇಳಿ ಹೇಳ್ಬೇಡಿ ಅಂತ ಹೇಳಿ ಹೇಳ್ತಾಳೆ. ಹಾಗಿದ್ರೂ ಕೂಡ ಲಕ್ಷ್ಮಣ ಆ ಕೆಲಸವನ್ನ ಒಳ್ಳೆ ಕೆಲಸವನ್ನೇ ಮಾಡ್ದ. ನಿನ್ನನ್ನ ಕಾಪಾಡಬೇಕಾಗಿತ್ತು, ಸೀತೆ ನಿನ್ನನ್ನ ಕಾಪಾಡಬೇಕಾಗಿತ್ತು. ಆದ್ರಿಂದ ಲಕ್ಷ್ಮಣ ತಕ್ಷಣಕ್ಕೆ ಆ ಕೆಲಸವನ್ನ ಮಾಡದೇ ಇದ್ರೆ ನಾವು ಇನ್ನೂ ಹೆಚ್ಚಿನ ತೊಂದರೆಯನ್ನ, ಅಪಾಯವನ್ನ ಎದುರಿಸ್ತಕ್ಕಂಥ ಸಾಧ್ಯತೆ ಇತ್ತು. ಆಗಿದ್ದಾಗಿದೆ, ಏನಾಗಿದೆಯೋ ಅದೆಲ್ಲವೂ ಆಗಬೇಕಾಗಿದ್ದೇ ಆಗಿದೆ. ಅದರ ಪರಿಣಾಮಗಳನ್ನ ನಾವು ಅನುಭವಿಸ್ಲಿಕ್ಕೆ ನಾವು ಸಿದ್ಧರಾಗೋಣ ಅಂತ ಹೇಳಿ ಅವರೆಲ್ಲರೂ ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ತಾರೆ. ಹೋಗಿ ಇನ್ನು ನಿದ್ರಿಸ್ಲಿಕ್ಕೆ ವಿಶ್ರಾಮ ತಗೊಳ್ಳೋಣ ಅಂತ ಹೇಳಿ ಹೋಗ್ತಾರೆ. ಆದ್ರೆ ಇಲ್ಲಿ ಮರುದಿವಸ ಸೀತೆಗೆ ನಿದ್ದೆ ಹತ್ತೋದಿಲ್ಲ. ಮರುದಿವಸ ಬೆಳಗ್ಗೆ ಏಳ್ತಾಳೆ. ಎದ್ದು ಮಾತೆ ಅಡುಗೆ ಮನೆ ಕಡೆಗೆ ಬರ್ತಾಳೆ. ಆಹಾರ ತಯಾರು ಮಾಡ್ಬೇಕು, ಅಡುಗೆ ಮಾಡ್ಬೇಕಂತ ಅಡುಗೆ ಮನೆ ಕಡೆಗೆ ಬರ್ತಾಳೆ. ಆಗ ಶೂರ್ಪನಖ ನೀಡಿರ್ತಕ್ಕಂಥ ಒಂದು ಆಹಾರವನ್ನ ಸುರಿದಿರ್ತಕ್ಕಂಥ ಜಾಗದ ಕಡೆಗೆ ಅವಳ ಲಕ್ಷ್ಯ ಹೋಗುತ್ತೆ. ಆ ಹಿತ್ತಲ ಗಿಡದ ಕೆಳಗೆ ಏನ್ ಸುರಿದಿರ್ತಾಳಲ್ಲ ಆಹಾರವನ್ನ, ಅಲ್ಲಿ ಅವಳ ಲಕ್ಷ್ಯ ಹೋಗುತ್ತೆ. ಅಲ್ಲಿ 3 ಗಿಳಿಗಳು ಸತ್ತು ಬಿದ್ದಿರ್ತವೆ. ಆಗ ಅವಳಿಗೆ ತುಂಬಾ ದುಃಖ ಆಗತ್ತೆ. ದುಃಖಭರಿತವಾಗಿರ್ತಕ್ಕಂಥ ಧ್ವನಿಯಲ್ಲಿ, ನನಗೆ ವಿಷಾದವಿದೆ, ಆ ಗಿಳಿಗಳನ್ನ ಕೈಯಲ್ಲಿ ತೆಗೆದುಕೊಂಡು, ನನಗೆ ವಿಷಾದವಿದೆ, ನಿಮಗೆ ತಲುಪುವಂತೆ ನಾನು ಈ ವಿಷಕಾರಿ ಆಹಾರವನ್ನ ಸುರಿಯಬಾರದಾಗಿತ್ತು. ಇಲ್ಲಿ ನಾನು ನಿಮಗೆ ತಲುಪುವ ಹಾಗೆ, ನಿಮಗೆ ಸಿಗುವ ಹಾಗೆ ಇದನ್ನ ಸುರಿಯಬಾರದಾಗಿತ್ತು ಅಂತ ಹೇಳಿ ತುಂಬಾ ದುಃಖಿಸ್ತಾಳೆ. ಆಗ ಶ್ರೀರಾಮಚಂದ್ರ ಅವಳನ್ನ ಹುಡುಕೊಂಡು ಹೊರಗಡೆ ಬರ್ತಾನೆ. ನಾವು ಊಟ ಮಾಡಿದ್ರೆ ಇದು ನಮಗೆ ಸಂಭವಿಸುತ್ತಿತ್ತು, ಈಗ ಪಕ್ಷಿಗಳಿಗೆ ಸಂಭವಿಸಿದೆ ಅಂತ ಹೇಳ್ತಾನೆ. ಏನೇ ಆದ್ರೂ ಈ ಪಕ್ಷಿಗಳು ತಿನ್ನಲಿಕ್ಕೆ ಸಾಧ್ಯವಾಗುವ ಹಾಗೆ ನಾನು ಇದನ್ನ ಸುರಿಯಬಾರದಾಗಿತ್ತು ಅಂತ ಹೇಳಿ ಅವಳು ಬಹಳ ದುಃಖ ಪಡ್ತಾಳೆ. ಆಗ ಶ್ರೀರಾಮಚಂದ್ರ ಅವಳ ಸುತ್ತಲೂ ತನ್ನ ತೋಳುಗಳನ್ನ ಬಳಸಿ, ಸೀತೆ, ಇದು ದುಃಖ ಪಡುವ ಸಮಯವಲ್ಲ, ಇದು ಮುಗಿಯುವವರೆಗೆ ಇನ್ನೂ ಬಹಳಷ್ಟು ಜೀವಗಳು ಸಾಯ್ತಾವೆ ಅಂತ ಹೇಳಿ ಹೇಳ್ತಾನೆ. ಹಲವು ದಿನಗಳ ನಂತರ ರಾವಣನನ್ನ ಎದುರಿಸ್ಬೇಕಾಗಿರುತ್ತೆ. ಯಾಕಂದ್ರೆ ಶೂರ್ಪನಖಿಗೆ ನಾವೀಗಾಗ್ಲೇ ಕುರೂಪ ಮಾಡಿ ಕಳಿಸಿದ್ದೀವಿ, ಆತ ಸುಮ್ಮನೆ ಕೂಡೋದಿಲ್ಲ, ಅವನನ್ನ ನಾವು ಎದುರಿಸಲೇಬೇಕಾಗತ್ತೆ ಅಂತಕ್ಕಂಥ ಒಂದು ಅದಕ್ಕೆ ನಾವು ಅಣಿಯಾಗಬೇಕು ಅಂತಕ್ಕಂಥ ಚರ್ಚೆಯನ್ನ ಮಾಡ್ತಾ ಕೂತಿರ್ತಾರೆ. ಆಗ ಲಕ್ಷ್ಮಣ, ನಾವು ಅಲ್ಲಿಯವರೆಗೆ ಕಾಯೋದು ಬೇಡ, ಅವನೇ ನಮ್ಮ ಮೇಲೆ ಆಕ್ರಮಣ ಮಾಡುವವರೆಗೆ ಕಾಯೋದೇ ಬೇಡ, ನಾವೇ ಅವನ ಮೇಲೆ ಆಕ್ರಮಣ ಮಾಡೋಣ ಅಂತ ಹೇಳಿ ಲಕ್ಷ್ಮಣ ಹೇಳ್ತಾನೆ. ಆದ್ರೆ ಶ್ರೀರಾಮಚಂದ್ರ ಹೇಳ್ತಾನೆ, ಇಲ್ಲ, ನಿಜವಾದ ಕಾರಣ, ಒಂದು ಬಲವಾದ ಕಾರಣ ಇಲ್ಲದೇನೆ ನಾವು ಅವನ ಮೇಲೆ ಏನು ಮಾಡೋ ಹಾಗೆ ಇಲ್ಲ, ಅವನ ಮೇಲೆ ದಾಳಿಯನ್ನ ಮಾಡೋ ಹಾಗೆ ಇಲ್ಲ ಅಂದಾಗ ಲಕ್ಷ್ಮಣ ಹೇಳ್ತಾನೆ, ನಮಗೆ ವಿಷವನ್ನ ನೀಡ್ಲಿಕ್ಕೆ ತನ್ನ ಸಹೋದರಿಯನ್ನ ಕಳಿಸ್ಕೊಟ್ನಲ್ಲ, ಈ ಕಾರಣ ಸಾಲದೇನು ಅಂತ ಕೇಳ್ತಾನೆ. ಆಗ ಅವಳ ಕ್ರಿಯೆ ಹಿಂದೆ ಅವನಿದ್ದಾನೆ ಅಂತಕ್ಕಂಥದ್ದು ನಮಗ್ ಗೊತ್ತಿಲ್ಲ. ಈಗ ಹಾಗೆ ಅನ್ಕೊಂಡ್ರು ಕೂಡ ನಮಗೆ ಬಲವಾದ ಸಾಕ್ಷ್ಯಾಧಾರಗಳು ಇಲ್ಲ. ಅವಳನ್ನು ತೀವ್ರವಾಗಿ ಗಾಯಗೊಳಿಸಿ ನಮ್ಮನ್ನು ನಾವು ರಕ್ಷಿಸಿಕೊಂಡೆವು. ಅವನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಇಲ್ಲ. ಆಕ್ರಮಣ ಮಾಡಬೇಕು ಅಂದ್ರೂ ಕೂಡ ನಾವು ಇರ್ತಕ್ಕಂಥ ಒಂದು ಪ್ರದೇಶ, ಈ ಸ್ಥಳದಲ್ಲಿ ಆಕ್ರಮಣ ಮಾಡೋ ಹಾಗೆ ಇಲ್ಲ ಅಂತ ಹೇಳಿ ಶ್ರೀರಾಮಚಂದ್ರ ಹೇಳ್ತಾನೆ. ಆಗ ಲಕ್ಷ್ಮಣ ಸಿಟ್ಟಿಗೆ ಬಂದು, ನಾವು ಹೀಗೆ ಕೈ ಕಟ್ಕೊಂಡು ಕೂಡ್ಬೇಕೇನು ಅಂತ ಹೇಳಿ ಕೇಳ್ತಾನೆ. ಒಮ್ಮೆಲೆ ಎಲ್ಲಿಂದಲೋ ಸೀತೆಯ ಒಂದು ಧ್ವನಿ ಬರುತ್ತೆ. ಒಮ್ಮೆಲೆ ಗಾಳಿಯಲ್ಲಿ ಪ್ರತಿಧ್ವನಿಸಿದಂತೆ ಸೀತೆಯ ಧ್ವನಿ ಸಂಭಾಷಣೆಯಲ್ಲಿ ಪ್ರವೇಶಿಸಿತು. ಅದು ಇನ್ನೂ ಬಹಳ ದೂರವಿಲ್ಲ,
ರಾವಣನ ಮೇಲೆ ಯುದ್ಧ ಸಾರುವುದು, ಆಕ್ರಮಣ ಮಾಡುವುದು ಬಹಳ ದೂರ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಆಗ ಲಕ್ಷ್ಮಣ, ಅದು ನಿಮಗೆ ಹೇಗೆ ಗೊತ್ತು ಅತ್ತಿಗೆ, ನಿಮಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಆಗ ನನಗೆ ಹಾಗೆ ಅನುಭವ ಆಗ್ತಾ ಇದೆ, ಅವನ ಉಪಸ್ಥಿತಿ ಸಮೀಪಿಸುತ್ತಿರುವುದು ನನಗೆ ಅನುಭೂತಿ ಆಗ್ತಾ ಇದೆ ಅಂತ ಹೇಳಿ ಅವಳು ನೋಡಿ ಹೇಳಿ ಆಕಾಶದ ಕಡೆಗೆ ನೋಡ್ತಾಳೆ. ನೋಡಿ ಹೇಳ್ತಾಳೆ, ನೋಡು ಲಕ್ಷ್ಮಣ, ಗಾಳಿಗಳು ತಮ್ಮ ಗತಿಯನ್ನು ಬದಲಾಯಿಸಿವೆ. ಗಾಳಿ ತನ್ನ ಗತಿಯನ್ನ ಬದಲಾಯಿಸಿವೆ. ಪಕ್ಷಿಗಳು ಹಿಂಡುಗಳು ಯಾವ ಕಡೆಗೆ ಹಾರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವು ಗೊಂದಲದಲ್ಲಿವೆ, ಯಾವ ಕಡೆಗೆ ಹಾರಬೇಕು ಅಂತಕ್ಕಂಥ ಗೊಂದಲದಲ್ಲಿವೆ. ಇನ್ನು ಕಾಡಿನ ಸಣ್ಣ ಪ್ರಾಣಿಗಳು ನಮ್ಮ ಉದ್ಯಾನಕ್ಕೆ ಭೇಟಿ ನೀಡ್ತಾ ಇಲ್ಲ, ಅವೆಲ್ಲವೂ ಅಡಗಿ ಕುಳಿತಂತೆ ಕಾಣ್ತಾ ಇದೆ. ನದಿಗಳು ಅಸ್ವಾಭಾವಿಕವಾದ ವೇಗದಿಂದ ಹರಿತಾ ಇವೆ. ಇಡೀ ಪ್ರಪಂಚದಲ್ಲಿ ಭಯವು ಆವರಿಸಿದೆ. ಲಕ್ಷ್ಮಣನ್, ಈ ಎಲ್ಲ ಸಂಕೇತಗಳು ನಿನಗೆ ಕಾಣುತ್ತಿಲ್ಲವೇ? ಅವನು ಬರುತ್ತಿರುವ ಸಂಕೇತಗಳು ಇವುಗಳ ಅನುಭವ ನಿನ್ಗೆ ಆಗ್ತಾ ಇಲ್ಲೇನು ಅಂತ ಹೇಳಿ ಕೇಳ್ತಾಳೆ. ಆಗ ಈ ನಾವು ಆಕ್ರಮಣ ಮಾಡ್ಲಿಕ್ಕೆ ಈ ಕಾರಣಗಳು ಸಾಕಾಗುವುದಿಲ್ವೇ ಅಂತ ಮತ್ತೆ ಲಕ್ಷ್ಮಣ ಕೇಳ್ತಾನೆ. ಆಗ ಇಲ್ಲ ಲಕ್ಷ್ಮಣನ್ನ, ಇಲ್ಲ, ನಾವು ಕಾಯಲೇಬೇಕು. ನಮ್ಮ ಆಕ್ರಮಣವನ್ನು ಸಮರ್ಥಿಸಿಕೊಳ್ಳುವಂತಹ ಒಂದು ಕಾರಣವೂ ನಮಗೆ ಸಿಕ್ಕೇ ಸಿಗುತ್ತೆ, ಅದು ಬಂದೇ ಬರುತ್ತೆ. ನಾವು ಕೇವಲ ರಾವಣನೊಬ್ಬನನ್ನೇ ಎದುರಿಸದೆ ಭೂಮಿಯ ಪ್ರಗತಿಯನ್ನು ಮತ್ತು ಅವಳ ಜೀವ ಜಂತುಗಳನ್ನು ಹಾಳು ಮಾಡಲು ಅವನು ಕಲೆ ಹಾಕುತ್ತಿರುವ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಎದುರಿಸುತ್ತಿದ್ದೇವೆ ಅಂತ ಹೇಳಿ ಹೇಳ್ತಾಳೆ. ನಾವು ಕೇವಲ ರಾವಣನೊಬ್ಬನನ್ನೇ ನಾವು ಎದುರಿಸ್ತಾ ಇಲ್ಲ, ಇಲ್ಲಿ ಭೂಮಿಯ ಪ್ರಗತಿಯನ್ನ ಅವನು ತಡೆಗಟ್ತಾ ಇದ್ದಾನೆ. ಮತ್ತು ಈ ಭೂಮಿಯ ಮೇಲೆ ಇರ್ತಕ್ಕಂಥ ಜೀವ ಜಂತುಗಳನ್ನ ಹಾಳು ಮಾಡ್ತಕ್ಕಂಥ ಒಂದು ಕಲೆಯನ್ನ ಅವನು ಕಲ್ತ್ಕೊಂಡಿದ್ದಾನೆ. ಆ ನಕಾರಾತ್ಮಕ ಶಕ್ತಿಗಳು ಅವನಲ್ಲಿವೆ. ಆ ನಕಾರಾತ್ಮಕ ಶಕ್ತಿಗಳೆಲ್ಲದರ ಎದುರು ನಾವು ಯುದ್ಧ ಮಾಡಬೇಕಾಗಿದೆ. ನಮ್ಮ ಭೂತಾಯಿಯನ್ನ, ವಸುಂಧರ ಮಾತೆಯನ್ನ ನಾವು ರಕ್ಷಿಸಬೇಕಾಗಿದೆ. ಅದಕ್ಕಾಗಿ ಸರಿಯಾದ ಕಾರಣಕ್ಕಾಗಿ ನಾವು ಕಾಯಲೇಬೇಕು. ನೀನು ಆತುರ ಪಡಬೇಡ, ರಾಮಚಂದ್ರ ಸರಿಯಾಗಿದ್ದಾರೆ ಅಂತ ಹೇಳಿ ಹೇಳ್ತಾಳೆ. ಈಗ ನಂತರ ರಾಮಚಂದ್ರ ಸುಮ್ಮನಾಗ್ತಾನೆ. ಆಗ ಹೀಗೆ ಒಂದ್ ದಿವಸ ರಾತ್ರಿ ನಿದ್ರೆ ಬರದೆ ಹೊರಗೆ ಬಂದು ಸೀತಾಮಾತೆ ಕುಳಿತಿರ್ತಾಳೆ. ಆಗ ಶ್ರೀರಾಮನು ಹೋಗಿ ಕೂಡ್ತಾನೆ. ಆಗ ಸೀತಾಮಾತೆ ರಾಮನನ್ನ ಕುರಿತು ಹೇಳ್ತಾಳೆ, ನಾನು ರಾವಣನನ್ನ ಈಗಾಗಲೇ ನೋಡಿದ್ದೇನೆ, ಭೇಟಿಯಾಗಿದ್ದೇನೆ ಅಂತ ಹೇಳಿ ಹೇಳ್ತಾಳೆ. ರಾಮನ ಕಣ್ಣುಗಳನ್ನ ನೋಡ್ತಾ, ರಾವಣನನ್ನ ನಾನು ಈಗಾಗಲೇ ನೋಡಿದ್ದೇನೆ, ಭೇಟಿಯಾಗಿದ್ದೇನೆ ಅಂತ ಹೇಳ್ತಾಳೆ. ಹೇಳಿ ಹಿಂದೊಮ್ಮೆ ರಾವಣನು ಮಿಥಿಲೆಗೆ ಬಂದಿರತಕ್ಕಂತಹ ವಿಷಯವನ್ನ, ವೃತ್ತಾಂತವನ್ನ ನೆನಪು ಮಾಡ್ಕೊಳ್ತಾನೆ. ಶಿವಧನಸ್ಸು ಬೇಕು ಅಂತ ಹೇಳಿ ಮಿಥಿಲೆಗೆ ರಾವಣ ಬಂದಿರ್ತಾನೆ. ಆಗ ತನ್ನ ತಂದೆ ಜನಕ ಬಾಬಾ ಯಾವುದೋ ಕಾರಣವನ್ನ ಹೇಳಿ ಒಂದು ಎಲ್ಲ ಶಿವಧನಸ್ಸು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿರಾಕರಣೆ ಮಾಡಿರೋದನ್ನ ಜ್ಞಾಪಿಸ್ಕೊಳ್ತಾಳೆ. ಆದರೆ ಆ ಘಟನೆ ಆಗಿ ಬಹಳ ದಿವಸ ಆಯ್ತು. ಆಗ ರಾವಣ ಅಷ್ಟೊಂದು ಸಶಕ್ತನಾಗಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಅವನು ಮಹಾದೇವನ ಒಂದು ಕುರಿತು ತಪಸ್ಸನ್ನ ಮಾಡಿ ಬಹಳಷ್ಟು ಶಕ್ತಿಯನ್ನ ಅವನು ಪಡೆದುಕೊಂಡಿದ್ದಾನೆ ಅನ್ನೋದನ್ನ ಸೀತೆ ಜ್ಞಾಪಿಸ್ಕೊಳ್ತಾಳೆ. ರಾವಣ ಮಿಥಿಲೆಗೆ ಬಂದಾಗ ತಾನಿನ್ನೂ ಚಿಕ್ಕ ಹುಡುಗಿ, 8-9 ವರ್ಷದ ಹುಡುಗಿ ಇದ್ದೆ. ಆದ್ರೂ ಕೂಡ ಅಷ್ಟು ಚಿಕ್ಕ ಬಾಲಕಿಯನ್ನ ನಮ್ಮ ತಂದೆ ತನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾ ಇದ್ರು. ಅವನ ಜೊತೆಗೆ ಸಂಭಾಷಣೆ ಮಾಡುವಾಗಲೆಲ್ಲ ನನ್ನನ್ನ ಕರೆದುಕೊಂಡು ಹೋಗ್ತಾ ಇದ್ರು. ಯಾಕ ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ರಾಮನ ಮುಂದೆ ಹೇಳ್ತಾಳೆ. ಆಗ ಶ್ರೀರಾಮಚಂದ್ರ ಉತ್ತರಿಸ್ತಾನೆ, ನಿನ್ನ ತಂದೆಗೆ ಸೀತೆ ನೀನು ಒಂದು ಶಕ್ತಿ, ನಿನ್ನ ತಂದೆಗೆ ನೀನು ಒಂದು ಬಲ, ಒಂದು ಶಕ್ತಿ, ನೀನು ಪ್ರಕೃತಿ, ನೀನು ಭೂಮಿ ತಾಯಿಯ ಮಗಳು. ಹೀಗಾಗಿ ಜನಕ ಬಾಬಾಗೆ ಗೊತ್ತಿತ್ತು ಇದೊಂದು ಸಾಮಾನ್ಯ ಮಗು ಅಲ್ಲ, ನೀನು ಶಕ್ತಿಯ ಸಂಕೇತ ಅಂತ ಹೇಳಿ. ಈ ಎಲ್ಲ ಅನುಭವಗಳು ಅವಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿತಾವು. ಅವೆಲ್ಲವೂ ಮುಂದೊಂದು ದಿನ ಅವಳ ಕಾರ್ಯಕ್ಕೆ, ಅವಳ ಕೆಲಸಕ್ಕೆ ಸಹಾಯ ಆಗ್ತಾವು ಅಂತಕ್ಕಂಥ ಒಂದು ವಿಶ್ವಾಸ ಜನಕ ಬಾಬಾನಿಗೆ ಗೊತ್ತಿತ್ತು. ಹಾಗಾಗಿ ಜನಕನ ಎಲ್ಲ ಕೆಲಸಗಳಲ್ಲಿ ಅವಳು ಇರ್ತಾಳೆ. ಜನಕ ಬಾಬಾನ ಎಲ್ಲ ಕೆಲಸಗಳಲ್ಲಿ ಅವಳು ಸಾಕ್ಷಿಯಾಗಿ ಇರ್ತಾ ಇದ್ಲು. ಹೀಗೆ ರಾಮಚಂದ್ರ ಹೇಳ್ತಾನೆ, ಸೀತೆ, ನೀನು ನಿನ್ನ ತಂದೆಗೆ ಹೇಗೆ ಬಲವಾಗಿದ್ದೀಯೋ ಹಾಗೆ ನನಗೂ ಕೂಡ ನನ್ನ ಮುಂದಿನ ಎಲ್ಲ ಕಾರ್ಯಗಳಲ್ಲಿ ನೀನು ನನ್ನ ಶಕ್ತಿಯಾಗಿದ್ದೀಯೆ, ನಿನ್ನ ಬಲವಾಗಿದ್ದೀಯೆ. ನಿನ್ನ ಬಲವಿಲ್ಲದೆ, ನಿನ್ನ ಶಕ್ತಿ ಇಲ್ಲದೇನೆ ನಾನೇನು ಮಾಡೋ ಹಾಗೆ ಇಲ್ಲ, ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಸರಿ ಈಗ ಹೋಗಿ ಮಲಿಕು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಆದ್ರೆ ಸೀತೆಗೆ ನಿದ್ರೆ ಬರೋದಿಲ್ಲ.
ಅವಳು ಹಾಗೆ ಆ ಬೆಳಕಾಗುತ್ತೆ. ಬೆಳಗಿನ ಜಾವದಲ್ಲಿ ಅವಳಿಗೆ ಗೋದಾವರಿ ಮಾತೆ ಕೈ ಮಾಡಿ ಕರೆದ ಹಾಗನ್ಸುತ್ತೆ. ಆಗ ಯಾರನ್ನು ಎಬ್ಬಿಸ್ಲಾರ್ದೇನೆ ತಾನೇ ಒಬ್ಳೆ ಗೋದಾವರಿಯ ತಟಕ್ಕೆ ಹೋಗ್ತಾಳೆ. ಅಲ್ಲಿ ಗೋದಾವರಿ ಮಾತೆ ಹೇಳ್ತಾಳೆ, ಅಮ್ಮ ನೀನು ಸಿದ್ಧನಾಗಬೇಕು. ಇನ್ನು ಆ ಅಸುರ ಲೋಕಕ್ಕೆ ಹೋಗಿ ಅಲ್ಲಿದ್ದೇ ನೀನು ಅವನನ್ನ ಗೆಲ್ಲಬೇಕು. ಅಲ್ಲಿನ ಪರಿಸ್ಥಿತಿಗೆ ಅವನ ಬದುಕಿಗೆ ನೀನು ಪ್ರವೇಶಿಸಬೇಕು. ಇದು ನಿನ್ನೊಬ್ಬಳಿಂದ ಮಾತ್ರ ಸಾಧ್ಯ. ನಿನಗೀಗಾಗ್ಲೇ ಗೊತ್ತಿದೆ ಅಮ್ಮ, ನಿನಗೀಗಾಗ್ಲೇ ಗೊತ್ತಿದೆ. ನೀನ್ ಅವನನ್ನ ಎದುರಿಸ್ಬೇಕು. ನೀನೊಬ್ಬಳೇ ಅವನನ್ನ ಎದುರಿಸ್ಲಿಕ್ಕೆ ಸಾಧ್ಯ ಇದೆ. ಅವನೊಡನೆ ಆಳದಲ್ಲಿ ಹುದುಗಿ ಹೋಗಿದ್ದ ದುಃಖ ಮತ್ತು ನೋವು ಮತ್ತು ಅವನ ಮೋಸತನವನ್ನ ಆಧರಿಸಿರ್ತ ಪ್ರೀತಿಯನ್ನು ನೀನೊಬ್ಬಳೇ ಅವನಲ್ಲಿ ಜಾಗೃತಗೊಳಿಸ್ಲಿಕ್ಕೆ ಸಾಧ್ಯ ಇದೆ. ಅದು ನೀನು ಒಪ್ಪಿಗೆ ಕೊಟ್ರೆ ಮಾತ್ರ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಗೋದಾವರಿ ಮಾತೆ ಹೇಳ್ತಾಳೆ. ನೀನು ಅಸುರ ಸಾಮ್ರಾಜ್ಯದ ಹೃದಯವನ್ನ ಪ್ರವೇಶಿಸಬೇಕು. ಅದು ನಿನ್ನಲ್ಲಿ ಇರ್ತಕ್ಕಂತಹ ಎಲ್ಲ ಶಕ್ತಿಗಳನ್ನ, ನಿನ್ನ ಕೌಶಲ್ಯಗಳನ್ನ, ನಿನ್ನ ಇಚ್ಛಾಶಕ್ತಿಗಳನ್ನ ಪರೀಕ್ಷಿಸುತ್ತದೆ. ಕೇವಲ ಅಲ್ಲಿ ಮಾತ್ರ ನೀನು ಭೂತಾಯಿ ವಸುಂಧರ ಮಾತೆಯನ್ನು ಅವಳ ಅನುಭವಿಸುತ್ತಿರುವ ನೋವುಗಳನ್ನು ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಮಾತೆ ಅಂತ ಹೇಳಿ ಗೋದಾವರಿ ಹೇಳ್ತಾಳೆ. ಆಗ ಸೀತಾ ಮಾತೆ ಹೇಳ್ತಾಳೆ, ನಿಜ, ನಾನು ನನ್ನ ತಾಯಿಯನ್ನ ಉಳಿಸ್ಲಿಕ್ಕೆ, ನನ್ನ ಮಕ್ಕಳನ್ನ ಉಳಿಸ್ಲಿಕ್ಕೆ ನಾನು ಅವನ ಸಾಮ್ರಾಜ್ಯವನ್ನ ಪ್ರವೇಶ ಮಾಡ್ಲಿಕ್ಕೆ ಸಿದ್ಧಳಿದ್ದೇನೆ, ನಾನು ತಯಾರಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾಳೆ. ಆಗ ಇಲ್ಲಿ ನಮ್ಗೆಲ್ಲ ಗೊತ್ತು, ರಾವಣ ಸೀತೆಯನ್ನ ಅಪಹರಿಸಿಕೊಂಡ ಹೋದ ಅಂತ ಹೇಳಿ. ಆದ್ರೆ ಇಲ್ಲಿ ಅವಳೇ ಸಿದ್ಧಳಾಗಿ ಅವನ ಸಾಮ್ರಾಜ್ಯದ ಒಳಗೆ ಹೋಗಿರ್ತಕ್ಕಂಥ ಒಂದು ಸಂಗತಿಯನ್ನ ನಾವಿಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ ಅಂತ ಹೇಳಿ. ಹೀಗೆ ಅವಳು ನಾನು ಸಿದ್ಧಳಾಗಿದ್ದೇನೆ ಅಂತ ಹೇಳಿ ಹೇಳ್ತಾಳೆ. ಹೀಗೆ ಬಂದು ಹೊರಗಡೆ ಕೂತಿರ್ತಾಳೆ. ಶ್ರೀರಾಮಚಂದ್ರ, ಯಾಕ ನೀನು ತುಂಬಾ ದುಃಖದಲ್ಲಿದ್ದೀಯಾ ಅಂತ ಹೇಳಿ ಸೀತೆಯನ್ನ ಕೇಳಿದಾಗ ಸೀತಾಮಾತೆ ಹೇಳ್ತಾಳೆ, ನಾನು ಒಂದು ವೇಳೆ ನಿನ್ನನ್ನು ಬಿಟ್ಟು ಹೋದ್ರೆ ಅಥವಾ ನಾವಿಬ್ರು ಬೇರೆ ಬೇರೆ ಆದ್ರೆ ನೀನು ದುಃಖಿಸಬೇಡ ರಾಮ. ನೀನು ದುಃಖ ಪಡೋದಿಲ್ಲಲ್ಲ. ಒಂದು ವೇಳೆ ಪ್ರಸಂಗ ಬಂದ್ರೆ, ನಾನು ನಿನ್ನಿಂದ ದೂರವಾದ್ರೆ ನೀನು ತಲ್ಲಣಗೊಳ್ಳಬೇಡ, ನೀನು ದುಃಖ ಪಡಬೇಡ ಅಂತ ಹೇಳ್ತಾಳೆ. ಆದ್ರೆ ಅಷ್ಟು ಸಮಾಧಾನವಾಗಿರ್ತಕ್ಕಂಥ ರಾಮಚಂದ್ರನು ಕೂಡ ಒಂದು ನಿಮಿಷ ಅವಳ ಮಾತನ್ನ ಕೇಳಿ ತಲ್ಲಣಗೊಳ್ತಾನೆ. ಆಗ ಹೇಳ್ತಾನೆ, ನಿನ್ನ ಬಗ್ಗೆ ನನಗೆ ಚಿಂತೆ ಇಲ್ಲ ಸೀತೆ, ನೀನೊಬ್ಬಳೇ ಎಲ್ಲವನ್ನು ನಿಭಾಯಿಸಬಲ್ಲೆ, ಆ ಸಾಮರ್ಥ್ಯ ನಿನ್ನಲ್ಲಿದೆ. ಆದ್ರೆ ನಾನು ನೀನು ಒಂದಾಗಿದ್ದಾಗ ಬೇರೆ ಆಗುವ ಮಾತೇ ಇಲ್ಲ. ನಾನು ನೀನು ಇಬ್ಬರು ಒಂದೇ ಆಗಿರುವಾಗ ಬೇರೆ ಆಗ್ತಕ್ಕಂಥ ಮಾತೇ ಇಲ್ಲ. ನಿನ್ನ ಮಗಳು ಗೋದಾವರಿಯ ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೇನೆ, ನನ್ನ ಜೀವನವನ್ನು ಮಾರ್ಗದರ್ಶನ ಮಾಡುವ ನಕ್ಷತ್ರ ನೀನು. ಏನೇ ಸಂಭವಿಸಿದ್ರು ನಾನು ನಿನ್ನಲ್ಲಿ ಮರಳಿ ಬರುವ ದಾರಿಯನ್ನು ಕಂಡುಕೊಳ್ಳುತ್ತೇನೆ. ನೀನು ನನಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ನಕ್ಷತ್ರ. ಏನೇ ಸಂಭವಿಸಿದ್ರೂ ಕೂಡ ನಿನ್ನಲ್ಲಿ ಮರಳಿ ಬರ್ತಕ್ಕಂಥ ಒಂದು ದಾರಿಯನ್ನ ನಾನು ಕಂಡುಕೊಳ್ತೇನೆ ಸೀತೆ. ಈ ಬ್ರಹ್ಮಾಂಡದಲ್ಲಿ ನಿನ್ನಿಂದ ನನ್ನನ್ನು ದೂರಿಡುವ, ನಿನ್ನ ಮೇಲೆ ಹತೋಟಿ ಸಾಧಿಸುವ ಯಾವ ಶಕ್ತಿಯೂ ಇಲ್ಲ. ನಿನ್ನ ಪ್ರೀತಿಯು ನನ್ನೊಬ್ಬನನ್ನೇ ಅಲ್ಲ, ಇಡೀ ಬ್ರಹ್ಮಾಂಡವನ್ನೇ ಪೋಷಿಸುತ್ತದೆ. ನಿನ್ನ ಪ್ರೀತಿ ನನ್ನ ಒಬ್ಬನನ್ನೇ ಅಲ್ಲ, ಇಡೀ ಬ್ರಹ್ಮಾಂಡವನ್ನೇ ಪೋಷಿಸುತ್ತದೆ ಎನ್ನುತ್ತಾ ಗೋದಾವರಿಯ ನೀರನ್ನ ಬೊಗಸೆಯಲ್ಲಿ ತೆಗೆದುಕೊಂಡು ನದಿಯ ವಿಶಾಲವಾಗಿರ್ತಕ್ಕಂಥ ದೇಹದ ಮೇಲೆ ಅದನ್ನ ಚಿಮುಕಿಸ್ತಾನೆ. ಸೀತಾಮಾತೆಯೂ ಕೂಡ ಹಾಗೆ ಮಾಡ್ತಾಳೆ. ಆಗ ಗೋದಾವರಿ ತಾಯಿ ತಥಾಸ್ತು ಅಂತ ಹೇಳೋದನ್ನ ಸ್ವೀಕಾರ ಮಾಡ್ತಾಳೆ. ಅಂದ್ರೆ ಈಗ ಸೀತೆ ಸಂಪೂರ್ಣವಾಗಿ ರಾವಣನ ಸಾಮ್ರಾಜ್ಯವನ್ನ ಪ್ರವೇಶ ಮಾಡ್ಲಿಕ್ಕೆ ಸಿದ್ಧಳಾಗ್ತಾಳೆ. ಇಲ್ಲಿಗೆ ಸೋಮ ತನ್ನ ಕಥೆಯನ್ನ ನಿಲ್ಲಿಸ್ತಾಳೆ. ಇನ್ನು ಮುಂದೆ ಇನ್ನು ದುಃಖಭರಿತವಾಗಿರ್ತಕ್ಕಂಥ ಅಧ್ಯಾಯ ಇದೆ ಅಂತ ಹೇಳ್ತಾ ಇಲ್ಲಿಗೆ ತನ್ನ ಕಥೆಯನ್ನ ನಿಲ್ಲಿಸ್ತಾಳೆ. ನಾವು ಇಂದಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವೃತ್ತಾಂತಗಳನ್ನ ನಾಳೆ ನೋಡೋಣ. ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ
ಧ್ಯಾನ ಗುರುಗಳಾದ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಯಶೋಧರಾ ಮಾತೆ, ಸೀತಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ, ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಶ್ವಾಸವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನ ಏಕಧಾರಿಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೆ ಸರಿಸಿ ಮತ್ತೆ ಉಸಿರಾಟದ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಆಲೋಚನಾ ರಹಿತ ಸ್ಥಿತಿಗೆ ತಲುಪಿ ಒಂದೊಂದು ಉಸಿರನ್ನು ಬಿಡದೆ ಗಮನಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಉಸಿರನ್ನ ನಿರಂತರವಾಗಿ ಗಮನಿಸಿದಾಗ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ನಮ್ಮ ಧ್ಯಾನ ಬಿಂದು, ಅದುವೇ ನಮ್ಮ ಶೂನ್ಯ ಬಿಂದು. ಅಲ್ಲಿಯೇ ನಮ್ಮ ಒಳ ಜಗತ್ತು ತೆರೆದುಕೊಳ್ಳುತ್ತದೆ ಮಾಸ್ಟರ್ಸ್. ನಮ್ಮ ಉಸಿರೇ ನಮ್ಮ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನಮ್ಮ ಗಮ್ಯದತ್ತ, ನಮ್ಮ ಗುರಿಯತ್ತ ಪಯಣ ಸಾಗಲಿ ಮಾಸ್ಟರ್ಸ್. ನಮ್ಮ ಗಮ್ಯ, ನಮ್ಮ ಗುರಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಅದರ ಕಡೆಗೆ ನಿರಂತರವಾದ ಹಂಬಲ, ನಿರಂತರವಾದ ಹುಡುಕಾಟ, ನಿರಂತರವಾದ ಪ್ರಯತ್ನ ಸಾಗಲಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನ, ಸೂಕ್ಷ್ಮ ಸ್ವರಗಳನ್ನ ಆಲಿಸಿ ಮಾಸ್ಟರ್ಸ್. ನಿಮ್ಮ ಹೃದಯದ ಬಡಿತವನ್ನ ಆಲಿಸಿ, ನಿಮ್ಮ ರಕ್ತ ಪರಿಚಲನೆಯನ್ನ ಆಲಿಸಿ, ನಿಮ್ಮ ಉಸಿರಾಟದ ಏರಿಳಿತವನ್ನ ಗಮನಿಸಿ.
ಅದು ತಲುಪುವ ಸ್ಥಾನವನ್ನ ಗಮನಿಸಿ, ಅದರ ತಂಪು ಬಿಸಿಗಳನ್ನ ಅನುಭವಿಸಿ ಮಾಸ್ಟರ್ಸ್, ಅನುಭವಿಸಿ. ಕನಿಷ್ಠ ಜೀರುಂಡೆಯ ನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ಧ್ಯಾನ ಆಳವಾಗುತ್ತಿದೆ, ಉಸಿರು ನಿಧಾನವಾಗುತ್ತಿದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ, ನಮ್ಮ ಆಜ್ಞಾ ಚಕ್ರದಲ್ಲಿ ಸ್ಥಿರಗೊಳ್ಳುತ್ತೆ. ಅಲ್ಲಿ ಆಜ್ಞಾಚಕ್ರ ಜಾಗೃತ ಆಗುತ್ತೆ. ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ ಮಾಸ್ಟರ್ಸ್. ಅಲ್ಲಿ ಹಲವು ಬಣ್ಣಗಳು, ಹಲವು ಚಿತ್ರಗಳು, ವಿಷನ್ಗಳು ನಿಮಗೆ ಗೋಚರಿಸುತ್ತವೆ. ಅವುಗಳನ್ನು ಗಮನಿಸಿ. ಧ್ಯಾನದಲ್ಲಿ ಏನು ಕಾಣಿಸುತ್ತದೆಯೋ, ಏನು ಬರುತ್ತದೆಯೋ ಅದನ್ನ ಗಮನಿಸಿ ಮಾಸ್ಟರ್ಸ್. ಹೆದರುವ ಕಾರಣವಿಲ್ಲ. ಆಳವಾದ ಧ್ಯಾನವೆಂಬ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ತೂರಿಸಿ ಹೋಗಿ, ಒಳ ಹೋಗಿ, ಅನುಭವಿಸಿ, ಆನಂದಿಸಿ, ಆಹ್ಲಾದಿಸಿ, ಆನಂದ ಪರಮಾನಂದವನ್ನು ಪಡೆಯಿರಿ ಮಾಸ್ಟರ್ಸ್. ಆ ಸೀತಾಮಾತೆಯ ಉಪಸ್ಥಿತಿಯನ್ನು ಅನುಭವಿಸಿ, ಪ್ರಕೃತಿಯ ಕೂಗನ್ನು ಗಮನಿಸಿ, ಆ ಚರಾಚರ ಪ್ರಾಣಿಗಳ ಮೋಹಕತೆಯನ್ನು ಗಮನಿಸಿ. ಸೀತಾಮಾತೆಯ ಪ್ರೀತಿಯನ್ನು ಅನುಭವಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty seconds. Ten seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನು ಬಿಡಿಸ್ಕೊಳ್ಳಿ ಮಾಸ್ಟರ್ಸ್. ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ರಿ. 5 seconds. 5, 4, 3, 2, 1, 0. ನಿಧಾನವಾಗಿ
ನಿಮ್ಮ ಕೈ ಬೆರಳುಗಳನ್ನ ತೆಗೆಯಿರಿ, ಕಣ್ಣುಗಳನ್ನ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನ ಮಾಡಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ಕೊಳ್ತೀರ ಮಾಡ್ಕೊಡ್ರಿ. ಮೇಡಮ್ ಇವತ್ತು ನನಗ ಶಿವ ಕಾಣಿಸ್ತ. ಹೌದ್ರಿ ಮೇಡಮ್? ಶಿವರಿ ಇಷ್ಟು ಸಂತೋಷ ಆಯ್ತಂದ್ರ ಫಸ್ಟ್ ಟೈಮ್ ರೀ ಹಿಂಗ್ ದೊಡ್ಡದ್ರಿ ಮೇಡಮ್. ಗುಡ್ ಗುಡ್ ಮೇಡಮ್, ಗುಡ್. ತಪಸ್ಸಿನ ಕುಂತ ಭಂಗಿನಾಗ ಓಹೋ, ಬಹಳ ಚಂದ ಅನಿಸ್ತಿ, ಸುಂದರ. ವೆರಿ ಗುಡ್ ಮೇಡಮ್. ಆಮೇಲ್ರಿ ಅದು ಕಾಣಿಸಿದ್ನಾಗ ಒಂದ್ ಸ್ವಲ್ಪ ಹೊತ್ತಿಗೆನೆ ಅದು ಓಂ ಅಂದಂಗ ನೀವು ಏನೋ ಭ್ರಾಮರಿ ಮಾಡಿದ್ರೆ ಹೆಂಗ್ ಶಬ್ದ ಬರ್ತದ್ರಿ ಹಂಗ 2 ಸಲ ಕೇಳಿಸ್ತ್ರಿ ಮೇಡಮ್. ಎಷ್ಟು ಕ್ಲಿಯರ್ ಇತ್ರಿ ಮೇಡಮ್, ಅಷ್ಟು ಕ್ಲಿಯರ್ ರೀ ಮೇಡಮ್. ಏನೋ ಭ್ರಾಮರಿ ಮಾಡ್ಲಿಕತ್ತಾರೆ, ನಾವು ಓಂಕಾರ ಕೇಳಿಸ್ಲಿಕತ್ತದ ಅನಸ್ತ್ರಿ. 2 ಸಲ ರೀ ಮೇಡಮ್. ಚಲೋ ಐತ್ರಿ ಮೇಡಮ್, ಬಹಳ ಖುಷಿ. ಥ್ಯಾಂಕ್ಸ್ ರೀ ಮೇಡಮ್. ಮತ್ತೆ ಶೇರ್ ಮಾಡ್ಕೊಳತ್ರಿ ಮಾಡಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಒಳ್ಳೆ ಎಕ್ಸ್ಪೀರಿಯನ್ಸ್ ರೀ ಮೇಡಮ್. ಹೌದು. ಓಕೆ, ಹೇಳ್ರಿ ಮೇಡಮ್. ವಿಜಯಲಕ್ಷ್ಮಿ ಮೇಡಮ್ ಹೇಳ್ರಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ನಿರೂಪಣೆ ಕತೆ ಕೇಳ್ತಾ ಇದ್ರ, ಅದು ಇನ್ನ ಕತೆನೆ ಕೇಳ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ. ಓಕೆ ಮೇಡಮ್. ಓಕೆ, ಧ್ಯಾನನೂ ಚೆನ್ನಾಗಾಯ್ತು. ಈ ಲಾಸ್ಟ್ ಹೊರ ಬರ್ಬೇಕಾದ್ರೆ ಯಾವ್ದೋ ಒಂದು ಆಕೃತಿ ಕಂಡಾಗಾಯ್ತು, ಯಾರು ಅಂತ ಗೊತ್ತಾಗ್ಲಿಲ್ಲ. ಹೌದ್ರಿ? ಗೊತ್ತಾಗುತ್ತೆ ಮೇಡಮ್. ಓಕೆ ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಮತ್ತೆ ಯಾರು ಶೇರ್ ಮಾಡ್ಕೊಳ್ತೀರಿ? ಗಂಗಾ ಹೊರಗ್ ಬಂದಿಯಮ್ಮ? ಹಲೋ. ಈಗ ಬಂದಿರಕ್ಕೆ ಅಷ್ಟ ಇದಾಗಲ್ಲ. ನಾನು ಹೊರಗ್ ಬರ್ಲಕ್ ಪ್ರಯತ್ನ ಮಾಡ್ತೀನಿ, ಬರ್ಲಕ್ ಆಗ್ತಾ ಇಲ್ಲ. ಹೋಸ್ಟ್ಲೇ ಇನ್ನ ಕಣ ತೆಗ್ದಿಲ್ಲ ನಾನು. ಎಲ್ಲೋ ಈಗ ಎಲ್ಲೋ ದರ್ಶನಕ್ಕಾಗಿ ಒಳಗ್ ಹೋಗ್ತಾನೆ ಇದ್ದೀನಿ, ಹಂಗೆ ಕೆಳಗಿಳಿದು ಹೋಗ್ತಾ ಇದ್ದೆ. ಹೌದಾ? ಆತರ ಇದು ಆಗ್ಲಕತ್ತಿತ್ತು. ಡೀಪ್ ಡೀಪ್ ಡೀಪ್. ಡೀಪ್ ಹೋಗ್ಲಕತ್ತಿತ್ತು. ಆಮೇಲೆ ಒಮ್ಮೆ ಪ್ರಕಾಶವಾದಂತ ಒಮ್ಮೆ ಕಣ್ಣು ಕುಕ್ಕುವಂಗ ಬೆಳಕು ಬಂತು. ಗುಡ್. ಅಷ್ಟ ಅನುಭವ ಆಯ್ತು. ಓಕೆ ಮಾ, ಓಕೆ. ಇವತ್ತಿನಂಗ ಕೆಣ್ ತೆಗಿಲಕ್ ಆಗಲ್ದಂಗ ಆಗೇ ಇಲ್ಲ. ಇವತ್ತು ನೀವ್ ಏನು 5 ನಿಮಿಷ 2 ನಿಮಿಷ ಹೇಳಿದೇನು ಕೇಳಿಸಿಲ್ಲ ನನಗೆ. ಕೇಳಿಸಿಲ್ಲಲ್ಲ? ಕೇಳಿಸಿಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸರೋಜಾ ಮೇಡಮ್ ಇನ್ನ ಹೊರಗ್ ಬಂದಿಲ್ಲ ಅವರು. ಶೋಭಾ ಮೇಡಮ್ನು ಬಂದಿರ್ಲಿಕ್ಕಿಲ್ಲ ಮೋಸ್ಟ್ಲಿ. ಹಲೋ ಸರೋಜಾ ಮೇಡಮ್. ಓಕೆ, ಎಲ್ಲಾರು ಸ್ವಲ್ಪ ವಿಡಿಯೋ ಆನ್ ಮಾಡ್ಕೊಂಡ್ರೆ ಚೆನ್ನಾಗತ್ತೆ ಲಾಸ್ಟ್ಗೆ ಅಟ್ಲೀಸ್ಟ್. ಹೌದ್ರಿ ಮೇಡಮ್. ಹೇಳಣ್ರಿ ಮತ್ ನಾಳೆಗೆ. ಅವ್ರೇನ ಹೊರಗ್ ಬರ್ತಾ ಇಲ್ಲ. ಹೌದು. ಓಕೆ, ನಾಳೆ ಭೇಟಿಯಾಗೋಣ ಇನ್ನೆಷ್ಟು ಧ್ಯಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ. ಎಲ್ಲರಿಗೂ ಕೋಟಿ ಕೋಟಿ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ.